ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಚಪಾತಿಗೆ ಎಲ್ಲ ಒಂದೇ ಥರ ಪಲ್ಯಗಳು, ಚಟ್ನಿ ಈ ಥರ ತಿಂದು ಬೇಜಾರಾಗಿದ್ದರೆ ನೋಡಿ, ಈ ಥರ ಡಿಫ್ರೆಂಟಾಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಬೆಂಡೆಕಾಯಿ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ. ಬೆಂಡೆಕಾಯಿನ ತೊಳೆದು ಒಂದು ಒಣ ಬಟ್ಟೆನಲ್ಲಿ ಎಲ್ಲ ತೇವ ಎಲ್ಲ ಒರೆಸ್ಕೊಳ್ಬೇಕು. ಒರೆಸ್ಬಿಟ್ಟೆ ಉರಿಬೇಕು. ಈ ಥರ ತೇವದಲ್ಲಿ ಹುರಿದ್ರೆ ಅದು ಲೋಳೆ ಲೋಳೆ ಥರ ಬಂದ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಆ ಲೋಳೆ ಎಲ್ಲ ಹೋಗಬೇಕು. ಆಗ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹುರಿದಿದ್ದಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ಅದಕ್ಕೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಏನು ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಈ ಥರ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ನಾವೇನು ಕುಟ್ಟಿ ಎಲ್ಲ ಮಾಡ್ತೀವಿ ಆ ಥರ ಜಜ್ಜಿದ್ರೆ ಸಾಕು. ನೋಡಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಒಂದಾದರೆ ಸಾಕಾಗುತ್ತೆ ಇಷ್ಟಕ್ಕೆ. ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ. ನೋಡಿ, ಟೊಮೊಟೊ ಹಾಕಿದ ನಂತರ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಖಾರಕ್ಕೆ ನೋಡಿಕೊಂಡು ಅಚ್ಕಾರದ ಪುಡಿ 1 ಸ್ಪೂನಷ್ಟು, ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ನಾನು. ನೋಡಿ, ಧನಿಯಾ ಪೌಡ್ರು ಅರ್ಧ ಚಮಚ, ಗರಂ ಮಸಾಲ 1/4 ಚಮಚ. ಜಾಸ್ತಿ ಹಾಕ್ಬಾರ್ದು. ಧನಿಯಾ ಪುಡಿ, ಗರಂ ಮಸಾಲ ಕಹಿ ಥರ ಬಂದ್ಬಿಡುತ್ತೆ ಪಲ್ಯ ತಿನ್ನಬೇಕಾದ್ರೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಅದು ಫ್ಲೇವರ್ಗೆ ತುಂಬ ಚೆನ್ನಾಗಾಗುತ್ತೆ. ನೀವು ಈ ಥರ ಮಾಡಿದ್ರೆ 2 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಆಗಿದೆ ಇದು ಚೆನ್ನಾಗಿ ಫ್ರೈ ಆಗಿ. ಈಗ ಏನು ಹುರ್ಕೊಂಡಿರ್ತೀವಿ ಆ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಬೇಕು. ನೋಡಿ, ಬೆಂಡೆಕಾಯಿ ಇದಕ್ಕೆ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಅದು ಬೇಯೋದಕ್ಕೆಲ್ಲ ಬೇಕು ಒಂದು ಸ್ವಲ್ಪ, ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸಿಮ್ಮಲ್ಲಿಟ್ಟು 5 ನಿಮಿಷ ಬಿಡಬೇಕು. ನೋಡಿ, ಆಗಿದೆ ಈಗ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಟೆ ಮಾಡಿದ್ರೆ ತುಂಬ ಚೆನ್ನಾಗಿ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ನೀರೆಲ್ಲ ಹಿಂಗಿದೆ. ನೋಡಿ, ಸುತ್ತಲೂ ಎಣ್ಣೆ ಅಂಶ ಬಿಟ್ಕೊಂಡು ಬರ್ತಾ ಇದೆ. ಆಗಿದ್ದಾಗ ನೀಟಾಗಿ ಆಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.